ಮೂಲವಯ್ಯ ಅಂತ ಸಾರಿದ ಬಸವಣ್ಣನವರ ಸಮಾಜದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ನಮಗೆ ಅನೇಕ ಒಳಪಂಗಡಗಳು, ನಾನು ಪಂಚಮಸಾಲಿ ಸಮಾಜಕ್ಕೆ 2A ಸಿಕ್ಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನ ಮಾಡೋದು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದಾವೆ. ಈ ಎಲ್ಲಾ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂತ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗ್ಲೇಬೇಕು. ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ನಾವೆಲ್ಲ ಒಂದಾಗಬೇಕಾಗಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂತಂದ್ರೆ ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಯಸುವಂತ ವೀರಶೈವ ಲಿಂಗಾಯತ ಸಮಾಜದವರು ಅಂದು ಇಂದು ಮುಂದೆ ಕೂಡ ಬೇರೆ ಜಾತಿಯವರನ್ನ ದ್ವೇಷಿಸುವುದಿಲ್ಲ, ಬೇರೆ ಜಾತಿಯವರನ್ನ ಪ್ರೀತಿಸುತ್ತೆ ಅನ್ನುವಂತ ಸಂದೇಶವನ್ನ ತೆಗೆದುಕೊಂಡು ನಾವೆಲ್ಲರೂ ಒಳಪಂಗಡದವರು ಒಂದಾಗಬೇಕು. ಶಾಮನೂರು ಶಿವಶಂಕರಪ್ಪಾಜಿ ಅವತ್ತಿದ್ರು ಈ ಒಂದು ಇಳಿ ವಯಸ್ಸಿನಲ್ಲಿ ಸಮಾಜ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಹುರಿದುಂಬಿಸ್ತಾ ಇದ್ದಾರೆ. ಬಂಧುಗಳೇ, ಅನೇಕ ವಿಚಾರಗಳಿದಾವೆ, ಮಾತನಾಡಬೇಕು. ಆದ್ರೆ ಇವತ್ತು ನಾನು ಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ. ಒಂದೇ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜ ಒಂದಾಗಿದ್ರನೆ ನಮಗೆ ಎಲ್ಲ ರೀತಿಯಿಂದ ನ್ಯಾಯ ನಮಗೆ ಸಿಗೋಕೆ ಸಾಧ್ಯ. ನಾವೆಲ್ಲ ಇದು ಆ ಒಳಪಂಗಡ ಈ ಒಳಪಂಗಡ ಅಂತಂದ್ರೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ ಒಂದಾಗಿ ಏನು ಈ ನಿರ್ಣಯಗಳನ್ನ ಇವತ್ತು ಮಂಡಿಸಿದ್ದಾರೆ, ಇದರ ಜೊತೆಯಲ್ಲಿ ನಮ್ಮ ಸಮಾಜವನ್ನ ಕಟ್ಟೋಣ, ನಮ್ಮ ಭವಿಷ್ಯವನ್ನ ಉಜ್ವಲವಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಯಶಸ್ಸನ್ನ ಕಂಡಂತ ಈ ಕಾರ್ಯಕ್ರಮ ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್. ಅವತ್ತು ಸಮಾಜದಲ್ಲಿ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಹೋರಾಡಿದ್ವಿ. 10-15 ಸಮಾಜಗಳನ್ನ ಸೇರಿಸಿಕೊಂಡು ಎಲ್ರೂ ನಾವು ಒಂದೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಯಡಿಯೂರಪ್ಪ ಸಾಹೇಬ್ರು. ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಬಸವಣ್ಣನವರ ಸಮಾಜದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ನಮಗೆ ಅನೇಕ ಒಳಪಂಗಡಗಳು, ನಾನು ಪಂಚಮಸಾಲಿ ಸಮಾಜಕ್ಕೆ 2A ಸಿಕ್ಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನ ಮಾಡೋದು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದಾವೆ. ಈ ಎಲ್ಲಾ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂತ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗ್ಲೇಬೇಕು. ಯಾರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ನಾವೆಲ್ಲ ಒಂದಾಗಬೇಕಾಗಿದ್ದು ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕಂತಂದ್ರೆ ಸಕಲ ಜೀವರಾಶಿಗಳಿಗೆ ಒಳಿತನ್ನು ಬಯಸುವಂತ ವೀರಶೈವ ಲಿಂಗಾಯತ ಸಮಾಜದವರು ಅಂದು ಇಂದು ಮುಂದೆ ಕೂಡ ಬೇರೆ ಜಾತಿಯವರನ್ನ ದ್ವೇಷಿಸುವುದಿಲ್ಲ, ಬೇರೆ ಜಾತಿಯವರನ್ನ ಪ್ರೀತಿಸುತ್ತೆ ಅನ್ನುವಂತ ಸಂದೇಶವನ್ನ ತೆಗೆದುಕೊಂಡು ನಾವೆಲ್ಲರೂ ಒಳಪಂಗಡದವರು ಒಂದಾಗಬೇಕು. ಶಾಮನೂರು ಶಿವಶಂಕರಪ್ಪಾಜಿ ಅವತ್ತಿದ್ರು ಈ ಒಂದು ಇಳಿ ವಯಸ್ಸಿನಲ್ಲಿ ಸಮಾಜ ಅಂತ ಹೇಳಿ ನಮ್ಮನ್ನೆಲ್ಲರನ್ನು ಹುರಿದುಂಬಿಸ್ತಾ ಇದ್ದಾರೆ. ಬಂಧುಗಳೇ, ಅನೇಕ ವಿಚಾರಗಳಿದಾವೆ, ಮಾತನಾಡಬೇಕು. ಆದ್ರೆ ಇವತ್ತು ನಾನು ಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ. ಒಂದೇ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜ ಒಂದಾಗಿದ್ರನೆ ನಮಗೆ ಎಲ್ಲ ರೀತಿಯಿಂದ ನ್ಯಾಯ ನಮಗೆ ಸಿಗೋಕೆ ಸಾಧ್ಯ. ನಾವೆಲ್ಲ ಇದು ಆ ಒಳಪಂಗಡ ಈ ಒಳಪಂಗಡ ಅಂತಂದ್ರೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ ಒಂದಾಗಿ ಏನು ಈ ನಿರ್ಣಯಗಳನ್ನ ಇವತ್ತು ಮಂಡಿಸಿದ್ದಾರೆ, ಇದರ ಜೊತೆಯಲ್ಲಿ ನಮ್ಮ ಸಮಾಜವನ್ನ ಕಟ್ಟೋಣ, ನಮ್ಮ ಭವಿಷ್ಯವನ್ನ ಉಜ್ವಲವಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಯಶಸ್ಸನ್ನ ಕಂಡಂತ ಈ ಕಾರ್ಯಕ್ರಮ ಆಯೋಜಕರಿಗೆ ವಿಶೇಷವಾಗಿ ಧನ್ಯವಾದವನ್ನ ಹೇಳಿ ನನ್ನ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.